ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಈಗ ತಾನೇ ಸಿನಿಮಾ ನೋಡಿದೆ. ತುಂಬಾನೇ ಚೆನ್ನಾಗಿರುವಂತ ಒಂದು ಮಾನವೀಯ ಮೌಲ್ಯಗಳಂದ್ರೆ ಹೇಗಿರ್ಬೇಕು ಅಥವಾ ಪರಿಸರ ಸಂರಕ್ಷಣೆ ಬಗ್ಗೆ ನಮ್ಮ ಏನು ಜವಾಬ್ದಾರಿ ಎಷ್ಟಿರ್ಬೇಕು, ಇದೇ ರೀತಿ ಒಂದಷ್ಟು ಉತ್ತಮ ಮೌಲ್ಯಗಳನ್ನ ಇಟ್ಕೊಂಡು ಮಕ್ಕಳ ಸಿನಿಮಾ ಮಾಡಿದ್ದಾರೆ. ಮಕ್ಕಳ ಸಿನಿಮಾ ಅಂದ ತಕ್ಷಣ ಬರೀ ಮಕ್ಕಳೇ ನೋಡ್ಬೇಕಂತಲ್ಲ, ಇದು ದೊಡ್ಡವರು ನೋಡಲೇಬೇಕಾದಂಥ ಮಕ್ಕಳ ಸಿನಿಮಾ. ಸೊ ಚಿಕ್ಕವರು ಕೋಣರಲ್ಲ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ಚಿತ್ರತಂಡದವ್ರು ಎಷ್ಟೊಂದು ಜನ ಬಂದಿದ್ದೀರಾ, ಹಾಗೆ ಅವ್ರ ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಟ್ರೈಲರ್ ಲಾಂಚ್ ಮಾಡಿಬಿಡೋಣ, ಆಮೇಲೆ ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಿತ್ರತಂಡದವರಿಂದನೇ ಕೇಳಿ ಪಡ್ಕೊಳ್ಳೋಣ. ನಾನು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ನಮ್ಮ ಪ್ರೀತಿಯ ಹಾಗೆ ಚಿತ್ರರಂಗದ ಬಹಳ ಹಿರಿಯ ತಲೆಗಳಾದ ಇಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆ ಇವತ್ತು ಇಲ್ಲಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಮುಖ್ಯ ಪಾತ್ರಗಳನ್ನ ಕೂಡ ನಿರ್ವಹಿಸಿದ್ದಾರೆ. ಸುಂದರರಾಜ್ ಸರ್ ಹಾಗೆ ರಮೇಶ್ ಭಟ್ ಸರ್ ಇಬ್ಬರು ಕೂಡ ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಟ್ರೈಲರ್ ಲಾಂಚ್ 1 2 3. ಇನ್ನೊಬ್ರು ವ್ಯಕ್ತಿತ್ವಕ್ಕಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಇಲ್ಲಿ ಇಬ್ರು ವಿಭಿನ್ನ ವ್ಯಕ್ತಿತ್ವಗಳ ಅಣ್ಣ ತಮ್ಮಂದಿರಿಂದ ಒಂದು ಹಳ್ಳಿ ಸಪ್ರೇಟ್ ಆಗತ್ತೆ. ಆ ಹಳ್ಳಿನ ಮತ್ತೆ ಮಕ್ಕಳು ಹೇಗೆ ಒಂದು ಮಾಡ್ತಾರೆ, ಅವ್ರ ಕೈಲಿ ಆಗತ್ತಾ ಅಷ್ಟು ಚಿಕ್ಕ ಮಕ್ಕಳು, ಮತ್ತೆ ಸಿಟಿಯಿಂದ ಬಂದಿರೋ ಹಳ್ಳಿಗೆ ಸಿಟಿಯಿಂದ ಬಂದಿರೋ ಮಕ್ಕಳಿಗೆ ಏನೇನು ಕುತೂಹಲಗಳಿರುತ್ತೆ, ಅವರು ಅಲ್ಲಿ ಬಂದು ಏನೇನು ಅಡ್ವೆಂಚರ್ಸ್ ಮಾಡ್ತಾರೆ ಅನ್ನೋದು ಇದು ಒನ್ ಲೈನ್ ಸ್ಟೋರಿ. ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಸೊ ಇವಾಗ ಟೀಮ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಚಿತ್ರರಂಗದ ಹಿರಿಯರಾದ ಶ್ರೀಯುತ ರಮೇಶ್ ಭಟ್ ಸರ್ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಕರೀತೀನಿ ಸರ್, ಕರೀತೀನಿ, ಖಂಡಿತ ಕರೀತೀನಿ, ಬನ್ನಿ ಸರ್. ಹಾಗೆ ಸುಂದರರಾಜ್ ಸರ್, ದಯವಿಟ್ಟು ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಇವರಿಬ್ಬರು ಹೊರ್ತು ಅಂತ ಅಂದರೆ ನನಗಂತೂ ಸಿನಿಮಾ ನೋಡಬೇಕಾದ್ರೆ ರಿಯಲ್ ಆಗಿ ತಾತ ಮೊಮ್ಮಕ್ಕಳೇ ಮಾತಾಡ್ತಿದ್ದಾರೇನೋ ಅಂತ ಎಷ್ಟೋ ಕಡೆ ಅನಿಸ್ತು ನನಗೆ. ಅದರಲ್ಲೂ ಇವರಿಬ್ರು ಪಕ್ಕ ಕೂತ್ಕೊಂಡು ಮಾತಾಡ್ಬೇಕಂದ್ರೂ ಆ ಅಣ್ಣ ತಮ್ಮಂದಿರ ಫೀಲ್ ಕಾಣಿಸ್ತಾ ಇತ್ತು. ಹಾಗೆ ಅನಿತಾ ಭಟ್ ಮ್ಯಾಮ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಂ, ಡೈರೆಕ್ಟ್ರನ್ನ ಬಿಡಲ್ಲ ಇವಾಗ. ಪ್ರಕಾಶ್ ಚಿನ್ನಪ್ಪ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ರಿಷಿಕೇಶ್, ಈ ಚಿತ್ರದ ಸಿನಿಮಾಟೋಗ್ರಾಫರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ವಿವಾನ್ ಸೂರ್ಯ, ಮ್ಯೂಸಿಕ್ ಡೈರೆಕ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಓಕೆ, ಮೊದಲಿಗೆ ಮಾತನ್ನ ಡೈರೆಕ್ಟ್ರಿಂದನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕಂದರೆ ನಮ್ಮ ಪ್ರೆಸ್ಸವ್ರಿಗೂ ಕೂಡ ಕೆಲವೊಂದು ಮುಖ್ಯವಾದ ಅಂಶಗಳು ಗೊತ್ತಾಗುತ್ತೆ, ಆಮೇಲೆ ಬೇರೆಯವ್ರಿಗೆಲ್ಲ ಕ್ವೆಶ್ಚನ್ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ. ಸರ್ ದಯವಿಟ್ಟು ಮೊದಲಿಗೆ ನಿಮ್ಮಿಂದನೇ ಮಾತು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಹಿರಿಯೂರು ರಮೇಶ್ ಭಟ್ ಸಾರು, ಸುಂದರರಾಜ್ ಸಾರು, ಅನಿತಾ ಭಟ್ ಅವರು, ಟಿ ಇವರು ರಿಷಿಕೇಶ್ ಅವರು, ವಿವಾನ್, ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಸಿನಿಮಾ ಚಿಲ್ಡ್ರನ್ಸು, ಈ ಜನ್ರೇಷನ್ಸು ಒಂದು ವ್ಯಾಲ್ಯೂಸು ಮನೆಯಲ್ಲಿ ಏನೋ ಒಂದು ಕೊರತೆ ಇದೆ. ಆ ಕೊರತೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಒಂದು 5ರಿಂದ 11 ವರ್ಷಕ್ಕೆ ಒಂದು ಡಿಫ್ರೆನ್ಸ್ ಒಪಿನಿಯನ್ ಆಗುತ್ತೆ, ಅವ್ರಿಗೆ ಒಂದು ಬದಲಾವಣೆ ಆಗುತ್ತೆ ಆ ವಯಸ್ಸಿನಲ್ಲಿ. ಆ ವಯಸ್ಸಿಂದ ಏನಾಗುತ್ತೆ ಅಂತ, ಆ ವಯಸ್ಸು ಎಲ್ಲರೂ, ಈ ಹಿರಿಯವರು ಚಿಕ್ಕವರು ಎಲ್ಲರ ಏಜಿನ ನಾವು ಟ್ರಾವೆಲ್ ಮಾಡಿ ಬಂದಿರ್ತೀವಿ. ಸೊ ಆ ಮೂಲಕ ಆ ಕಥೆನ ತಗೊಂಡು ಹಿರಿಯವ್ರ ಸಪೋರ್ಟು ಈ ಪ್ರಾಜೆಕ್ಟಿಗೆ ಬಂದಿದ್ದು ಒಳ್ಳೆ, ವೆರಿ ವೆರಿ ಗ್ಲ್ಯಾಡ್ ಆ್ಯಕ್ಚುಲಿ. ಅವರು ಸಪೋರ್ಟಿಂದನೇ ಈ ಫಿಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಪ್ಲೀಸ್ ಎಸ್, ಥ್ಯಾಂಕ್ ಯು. ಮೊದಲಿಗೆ ಚಿಕ್ಕವರು ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ತುಂಬ ಬ್ರಿಲಿಯಂಟ್ ಆಗಿರ್ತಾರೆ ಅಂತ ನನಗೆ ಸಿನಿಮಾ ಮಾಡಬೇಕು ಅನಿಸುವಾಗ, ಬ್ರಿಲಿಯನ್ಸ್ ಇರ್ತಾರೆ ಅಂತ, ಕಿಡ್ಸ್ ಆರ್ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳೋ ಪ್ರಶ್ನೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವ್ರಿಗೆ ಉತ್ತರ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತಲ್ಲ, ಅಂಥ ಒಂದು ಇದರಲ್ಲಿ ಬ್ರಿಲಿಯಂಟು ಅದನ್ನು ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ಅದು ಸ್ಟೋರಿ ಕಂಪ್ಲೀಟ್ಲಿ
ಈ ಕತೆಗೆ ನರೇಷನ್ ಬೇಕಾಗಿತ್ತು. ಸ್ಟೋರಿಗೆ ಒಂದು ವ್ಯಾಲ್ಯೂ ನರೇಷನ್ಸ್ಗಾಗಿ ಫ್ಯೂಚರ್ 46ಇಂದ ಫ್ಯೂಚರಿಂದ ಈ ಬದಲಾವಣೆ ಹೆಂಗಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ, ನಾವು ಒಂದು ತಪ್ಪು ದಾರಿನಲ್ಲಿದ್ದರೆ ಹೆಂಗಾಗ್ಬೋದು, ಎಲ್ಲ ಕೂಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೇಗಿರ್ಬೋದು ಅಂತ ಒಂದು ಚಿಂತನೆಯನ್ನು ಉಟ್ಕೊಂಡು ಮಾಡಿ. ಈ ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗುತ್ತೆ ಫ್ಯೂಚರಲ್ಲಿ ಆದರೆ ಹಿಂದೆ ಆ ಮಕ್ಕಳು ಅದೆಲ್ಲ ನೇಚರ್ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಿದ್ರು, ಆ ಥರದ ಒಂದು ಜಾಗದಲ್ಲಿ ಏನು ಈಗ ಆ ಸೀಕ್ರೆಟ್ ಹೆಂಗಿದೆ ಅಂತ, ಒಂದು ಜಾಗ ಫುಲ್ಲು ಹಾಳಾಗಿದೆ, ಗ್ಲೋಬಲ್ ಎನ್ವೈರ್ಮೆಂಟ್ ಇದಾಗಿ ವಾರ್ಮಿಂಗ್ ಆಗಿ ಅವರು ಈ ಜಾಗಕ್ಕೆ ಬರುವಂಥದ್ದು ಒಂದು ಕತೆ. ಸೊ ಅದಕ್ಕೋಸ್ಕರ ಆ ಫ್ಯೂಚರ್ ಅನ್ನೋದನ್ನ ಇದ್ರ ಒಳಗಡೆ ತಗೊಂಬರೋದು, ಅದ್ರ ಜೊತೆಗೆ ಒಂದು ನರೇಟಿವ್, ಆ ಊರನ್ನ ಹೇಗೆ ಕಾಪಾಡ್ಕೊಂಡ್ರು, ಆ ಊರಿಂದು ಆ ನೇಚರ್ ಆಗಲಿ, ಆ ಊರಲ್ಲಿ ನಡೀತಾ ಇದ್ದಂಥ ಕೆಲವು ಪ್ರಾಬ್ಲಮ್ಸ್ನ ಹೇಗೆ ಇದು ಮಾಡಿದ್ರು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರಲ್ಲಿರೋರು ಅನ್ನೋ ಉದ್ದೇಶಕ್ಕೆ ಹಂಗೆ ಕನೆಕ್ಟ್ ಮಾಡಿದ್ದಾರೆ. ಹೌದು, ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರೋಂಥ ಒಂದು ಕಾನ್ಫ್ಲಿಕ್ಟ್ನ ಮಕ್ಕಳು ಸರಿ ಮಾಡೋಕ್ಕೆ ಹೋಗುವಂಥ ಒಂದು ಕತೆ. ಸೊ ಅವರಿಬ್ಬರ ಮಧ್ಯೆ ಏನು ನಡೆದಿತ್ತು, ಆ ಊರಿಗೆ ಅವರಿಬ್ಬರಿಗೂ ಏನು ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ ಇದು. ಅಂದ್ರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ, ಅಲ್ಲಿಂದ ಶುರುವಾಗುತ್ತೆ ಕತೆ. ಅಲ್ಲಿಂದ ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ದೀವಿ ಇದನ್ನ. ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20. ನಾನು ಪೆಂಟಮೀಡಿಯಾ ಗ್ರಾಫಿಕ್ನಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಜಾಯಿನ್ ಮಾಡಿದೆ, ಪೆಂಟಮೀಡಿಯಾ ಕ್ಲಬ್ ಚೆನ್ನೈನಲ್ಲಿ. ಸೊ ಭಾರತಿ, ಲಿಟಲ್ ಜಾನ್, ಆಮೇಲೆ ಆಳವಂದ ಅದನ್ನಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಟೀಮ್ ವರ್ಕ್. ಗ್ರಾಫಿಕ್ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ಕಂಟೆಂಟ್ ರೈಟರ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಇಲ್ಲಿ ಒಂದು ಅಕಾಡೆಮಿ ಇಟ್ಕೊಂಡು ಈ ಬಕೆಟ್ ಲಿಸ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಸ್ಕೊಂಡಿರುವಾಗ ಚಿಕ್ಕ ಮೂವಿಯಿಂದ ಪ್ರಾರಂಭ ಮಾಡೋಣ ಅಂತ ಆ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 7-8 ಮೂವೀಸ್ ಮಾಡಿದ್ದೀನಿ. ಬೇಸಿಕಲಿ ಅವ್ರು ಪೇಂಟರ್, ಒಬ್ಬರು ಅವ್ರದ್ದು ಒಂದು ಪೇಂಟಿಂಗ್ ಇನ್ಸ್ಟಿಟ್ಯೂಷನ್ ಕೂಡ ಇದೆ, ಅಕಾಡೆಮಿ ಇದೆ, ಪೇಂಟಿಂಗ್ ಟೀಚ್ ಮಾಡ್ತೀನಿ. ಕತೆ ಬರೆಯೋವಾಗಲೇ ತಾತಂದ್ರು ಬೇಕು ಅಂದಮೇಲೆ ಒಂದು ಕಾಂಬಿನೇಷನ್ ಬೇಕಾಗಿತ್ತು. ಅದು ಫಸ್ಟು ನನಗೆ ರಮೇಶ್ ಭಟ್ ಸಾರು ಸ್ಟಾರ್ಟಿಂಗ್ ಬರ್ತಾವಾಗ ಅವ್ರ ಕಾಂಬಿನೇಷನ್ಗೆ ಆಮೇಲೆ ನಾನು ಡಿಸ್ಕಷನ್ನ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ನ ಬಾಕ್ಯ ಇವರು ಒಪ್ಕೊಂಡಿದ್ರು. ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಒಂದ್ಸಗೆ. ನೆಕ್ಸ್ಟ್ ಸೆನ್ಸರ್ ಆಗಿದೆ, ಯು ಸಿಕ್ಕಿದೆ ಯೂನಿವರ್ಸ್ ಅದಕ್ಕೆ. 1 hour 42 minutes ಪಿಕ್ಚರ್, 3 seconds ಕಡಿಮೆ ಆಗಿದೆ, 57 ಬರುತ್ತೆ ಪಾಯಿಂಟ್. ಸೊ ಏನು ಸರ್, ಚಿಲ್ಡ್ರನ್ಸ್ ಫಿಲ್ಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದರ ಲ್ಯಾಂಗ್ವೇಜ್ ಕೂಡ ತಗೊಳ್ಬೇಕಂತ ಅನಿಸ್ತಾ ಇದೆ. ಆಮೇಲೆ ಅದನ್ನ ರಿಷಿಕೇಶ್ ಸರ್ ನಾವು ಮಾತಾಡ್ಸ್ಬಿಡೋಣ. ಓಕೆ, ನಮಸ್ತೆ ಸರ್. ಅದೇ ಇದಕ್ಕೆ ಮುಂಚೆ ದ್ವಂದ್ವ ಮತ್ತೆ ಕನ್ನಡಕ್ಕಾಗಿ ಒಂದನ್ನು ಓದಿ ಈ ಥರ ಸುಮಾರು ದೊಡ್ಡ ಮೂವೀಸ್ನ ಮಾಡಿದ್ದಾರೆ. ಈಗ ರೀಸೆಂಟಾಗಿ ಲೋ ನವೀನ ಕೂಡ ಬರ್ತಾ ಇದೆ. ಸೊ ಹೇಳಿ ಸರ್, ಈ ಚಿತ್ರದ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಚಿತ್ರತಂಡದ ಜೊತೆ? ಇಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು, ಆ ಲೈನಲ್ಲಿ ತುಂಬ ಕಂಟೆಂಟ್ ಇತ್ತು. ಸೊ ನಾವು ಅದನ್ನು ಯೋಚನೆ ಮಾಡಿದಾಗ ಓಕೆ, ಇದನ್ನು ನಾವು ಅಚೀವ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಕೇಲ್ ಆಫ್ ಅಂದರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನು ಮಾಡಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಆಗುತ್ತಾ ಅನ್ನೋದನ್ನು ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆ್ಯಕ್ಟ್ ಮಾಡಿದ ಇದರಲ್ಲಿ, ಸೊ ಎತ್ತು ಆ್ಯಕ್ಟ್ ಮಾಡಿದೆ. ಈ ಥರದ್ದು ಒಂದಷ್ಟು ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಪೋರ್ಷನ್ಸ್ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಮಕ್ಕಳೆಲ್ಲರೂ ಹೊಸಬರು.
ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತೊಗೊಂಬರೋವರೆಗೂ. ಸೊ ಇದನ್ನೆಲ್ಲ ತೊಗೊಂಬಂದು ಎಲ್ಲಾರನ್ನೂ ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಆ್ಯಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್ ಮಕ್ಕಳನ್ನು. ಸೊ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಅದು ಸರ್ ಇದರಲ್ಲಿ ಈಗ ಒಂದು ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ ಅಂದರೆ ನಿಮಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಯನ್ನ ಹೇಳ್ದಿರೋಂಥ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದು ಕಡೆ ಮಾತಾಡ್ತಾರೆ, ಒಂದು ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದರೆ ಊರಲ್ಲಿರುವಂಥ ಎಜುಕೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಒಂದು 4-5 ಕಾನ್ಸೆಪ್ಟ್ನ ಮಾತಾಡ್ತಾರೆ ಇಡೀ ಲೈನಲ್ಲಿ. ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ನ ಹೆಂಗೆ ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಏನಿರುತ್ತೆ ಅದ್ರದ್ದು ಒಂದು ಸಣ್ಣ ಲೈನ್ ಇದೆ. ಸರ್ ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರು, ಆ್ಯಂಡ್ 2 ಸಾಂಗ್ಸ್ನ ಉತ್ತಮ್ ಕುಮಾರ್ ಅಂತ ಒಬ್ಬರು ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಸಾಂಗ್ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಆ ಫೋಕ್ ಸಾಂಗ್ನ ಅವ್ರು ಬರೆದಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದು 5.1 ಇದೆಲ್ಲ ನಮಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್ ಟೀಮ್. ನಾನೇ ಎಡಿಟರ್ ಇದಕ್ಕೆ. ಇವ್ರಿಗೂ ಫ್ಯಾಮಿಲಿ, ಇವರಿಬ್ರು ಸೇರಿದ್ರೆ ಫ್ಯಾಮಿಲಿ, ಅಣ್ಣ ತಮ್ಮಂದ್ರು. ಅವ್ರದ್ದೆಲ್ಲ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕೋ, ಈಗ ಆಗಲ್ಲ. ಅದೇ ಸರ್ ಮೇ ಅಲ್ಲಿ ಅಂತ, ಮೇ ಅಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್. ಆಕ್ಚುಲಿ ನಮ್ಮ ಇಬ್ಬರದು ಫಿಲ್ಮ್ ಫೆಸ್ಟಿವಲ್ಸ್ ಬೇಸಿಕಲಿ ಒಂದು ಐಡಿಯಾ ಇತ್ತು, ಇದನ್ನ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬೇಕು ಅಂತ ಹೇಳಿ. ಬಿಕಾಸ್ ದೇರ್ ಆರ್ ಅಂದ್ರೆ ಸುಮಾರು ಕಂಟೆಂಟ್ ಇರೋದ್ರಿಂದ ಸಿನಿಮಾದಲ್ಲಿ. ಸೊ ಅಂಥದ್ದಲ್ಲಿ ಇದು ಹೋದ್ರೆ ಖಂಡಿತ ಹೌದು ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ವಿವಾನ್ ಸೂರ್ಯ ಅವರು ಬೇಸಿಕಲಿ ಮೈಸೂರು ಹುಡುಗ, ಇದು ಇವ್ರ ಮೊದಲನೇ ಮೂವಿ ಅಂತ ಅನ್ಕೊಳ್ತೀನಿ ಮೋಸ್ಟ್ಲಿ. ಹೌದು, ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು? ನನಗೆ ಆ್ಯಕ್ಚುಲಿ ಲೈಕ್ ತುಂಬ ರೇರ್ ಮೂಮೆಂಟ್ಸಲ್ಲಿ ನಾವು ಮೀಟ್ ಆಗಿದ್ದು. ಸೊ ಮೈಸೂರಲ್ಲಿ ಲೈಕ್ ಒಂದು ಪರಿದೃಶ್ಯ ಅಂತ ಒಂದು ಇದಿದೆ. ಸೊ ಅಲ್ಲಿ ಅನಿತಾ ಮ್ಯಾಮ್ನ ನೋಡೋಕೆ ಬಂದಿದ್ದೆ. ಸೊ ಮಾತಾಡ್ಸ್ಕೊಂಡು ಇದು ಮಾಡೋಣ ಅಂತ ಅವಾಗ ರಿಷಿ ಸರ್ ಕೂಡ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅದಾಗಿ ಒಂದು 15 days ಆದಮೇಲೆ ನನಗೆ ಆ್ಯಕ್ಚುಲಿ ಪ್ರಾಜೆಕ್ಟನ್ನು ಒಪ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ರಿಷಿ ಸರ್ಗೆ ಆ್ಯಂಡ್ ಅನಿತಾ ಮ್ಯಾಮ್ಗೆ ಕೂಡ. ಸೊ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಲೈಕ್ ಸಿನಿಮಾನ. ಸೊ ಮಕ್ಕಳಿಗೆ ಆ್ಯಕ್ಚುಲಿ ಈ ಜನ್ರೇಷನ್ ಮಕ್ಕಳಿಗೆ ಒಂದು ಸ್ವಲ್ಪ ಈ ಥರ ಫಿಲಮ್ಸ್ ತೋರಿಸ್ತಾನೆ ಬರಬೇಕು. ಬಿಕಾಸ್ ನಾವೆಲ್ಲ ನೋಡಿದ್ದೀವಿ ನಮ್ಮ ಜನ್ರೇಷನಲ್ಲಿ, ಬಟ್ ಈಗಿನ ಜೆನ್ಜಿ ಜನ್ರೇಷನ್ಗೆ ಸೊ ಈ ಥರ ಒಂದು ಕಂಟೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಬಿಕಾಸ್ ಮಕ್ಕಳು ಆ ಕಡೆ ಈ ಕಡೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ ಜೆನ್ಜಿಲಿ. ಸೊ ಅದನ್ನು ತುಂಬ ಲೈಕ್ ನೀಟಾಗೆ ಎಕ್ಸ್ಪ್ಲೇನ್ ಮಾಡಿ ಅಚೀವ್ ಮಾಡಿದ್ದಾರೆ ಸರ್. ಆ್ಯಂಡ್ ರಮೇಶ್ ಭಟ್ ಸರ್ ಮತ್ತು ಸುಂದರಾಜ್ ಸರ್ ಬಗ್ಗೆ ನಾನು ಲೈಕ್ ಹೇಳೋಕ್ಕಾಗಲ್ಲ. ಲೈಕ್ ನನ್ನ ಫಸ್ಟ್ ಮೂವಿನೇ ಅವ್ರ ಮೂವಿಗೆ ನಾನು ಲೈಕ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸರ್, ಥ್ಯಾಂಕ್ ಯು ಸೋ ಮಚ್. 4 ಸಾಂಗ್ ಇದೆ. ನಾನು ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು. ಸೊ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದರೆ ಲೈಕ್ ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಬೇರೆ ಇದ್ದಾರೆ. ಥ್ಯಾಂಕ್ ಯು ವಿವಾನ್ ಅವರೇ, ತುಂಬಾ ಒಳ್ಳೇದಾಗ್ಲಿ ಅಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಗೈನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಹಾಗೆ ನಾನು ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಾತಾಡೋಕಿತ್ತು. ನನಗೂ ಒಂಚೂರು ಸ್ಟೇಜ್ ಫಿಯರ್ ಜಾಸ್ತಿ. ಸೊ ನನಗೆ ಬೇಸಿಕಲಿ ರಮೇಶ್ ಭಟ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸುಂದರ್ರಾಜ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅದು. ಆ್ಯಕ್ಚುಲಿ 2 ಕ್ಯಾರೆಕ್ಟರ್ ಬೇರೆ ಬೇರೆ ವಿಷಯನ ಹೇಳಕ್ಕೆ ಹೊರಡುತ್ತೆ. ಒಂದು ಕ್ಯಾರೆಕ್ಟರ್ ನಾಲೆಜ್ ಬಗ್ಗೆ ನಾಲೆಜ್ ಹಿಂದೆ ಬಿದ್ದು ಏನಾಗುತ್ತೆ ಅನ್ನೋದನ್ನ ಹೇಳಕ್ಕೆ ಹೋಗುತ್ತೆ. ಇನ್ನೊಂದು ಕ್ಯಾರೆಕ್ಟರು
ಮನಿ ಹಿಂದೆ ಬಿದ್ದು ಏನಾಗುತ್ತೆ ಆ್ಯಂಡ್ ಎಲ್ಲಿ ಏನೇನು ತಪ್ಪುಗಳು ನಡೆಯುತ್ತೆ ಅನ್ನೋದನ್ನ ಹೇಳಕ್ ಹೋಗುತ್ತೆ. ಸೊ ಅಲ್ಲಿ ಇವರಿಬ್ಬರದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಹಾಗೆ ಅನಿತಾ ಭಟ್ದು ಅಷ್ಟೇ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ವೆರಿ ನರೇಟಿವ್ಲಿ ಸಿನಿಮಾಗೆ ಮಕ್ಕಳಿಗೆ ಅರ್ಥ ಆಗುವಂಥ ಕಾನ್ವರ್ಸೇಷನ್ಸ್ನ ಆ ನರೇಷನಲ್ಲಿ ಫಿಲ್ ಮಾಡೋದಕ್ಕೆ ಅವರು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಶರಣ್ ಅಂತ ಒಂದು ಕ್ಯಾರೆಕ್ಟ್ರು, ಜೋಕರ್ ಕ್ಯಾರೆಕ್ಟರ್ ಮಾಡಿರೋದು ಶರಣ್ ಅಂತ. ಸೊ ಇವರಿಬ್ಬರು ಕ್ಯಾರೆಕ್ಟರ್ ಮಕ್ಕಳಿಗೆ ನರೇಟ್ ಮಾಡೋದಕ್ಕೋಸ್ಕರ ಅಂತ ನಾವು ಅದನ್ನು ಅಪ್ಲೈ ಮಾಡಿದ್ವಿ. ಅಲ್ಲಿ ನೀವೇನು ಫ್ಯೂಚರಲ್ಲಿ ನೋಡೋದ್ರಲ್ಲ ಅದು. ಬೇರೆ ಕ್ಯಾರೆಕ್ಟರ್ಸು ಇದರಲ್ಲಿ ಮಕ್ಕಳಾಗಿ ಮಾಡಿರೋ ಅಂಜಲಿ ಅಂತ ಬರೋದು, ಸೆಹರಿ ಆ್ಯಂಡ್ ಆಲ್ಸೋ ಒಂದು 5 ಜನ, ಸಾಗರದಿಂದ 2 ಮಕ್ಕಳು. ಅದು ಅದೇ ಬಾಯಿ ನನಗೆ ಕ್ಯಾರೆಕ್ಟರ್ ಹೆಸರು ಬರುತ್ತೆ ಸರ್, ಅವ್ರ ರಿಯಲ್ ಹೆಸರು ಗೊತ್ತಿಲ್ಲ. ಅಲ್ಲಿ ಅವಳು ತಿಶ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವಳ ಹೆಸರು ರಿಯಲ್ ಆಗಿ ಮೊನ್ನೆ ಗೊತ್ತಾಯ್ತು ನನಗೆ, ನೀಲಾ ಅಂತ ಕರಿತಾ ಇದ್ವಿ ಫಿಲಮ್ ಹೆಸರೇನೆ. ಸೊ ಶ್ರೀನಿವಾಸು, ಗೌರಿ, ನಿವಾನು, ಭಾನು, ಅಷ್ಟೇ. ಲಾಸ್ಟಲ್ಲಿ ಒಂದ್ಸರಿ ಗ್ರೂಪ್ಗೆ ನಿಲ್ಲಿಸ್ಬಿಡ್ತೀನಿ. ಎಸ್, ಹಾಗೆ ಇನ್ಯಾರಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ. ಅಂಡ್ ಆಲ್ಸೋ ನಮಗೆ ಇದಕ್ಕೆ ಪ್ರೊಡ್ಯೂಸರ್ಸ್ ಇದಾರಲ್ಲ, ಸೊ ದೆರ್ ಆರ್ ಮಲ್ಟಿಪಲ್ ಪ್ರೊಡ್ಯೂಸರ್ಸ್. ಪ್ರಕಾಶ್ ಸರ್ ಜೊತೆಗೆ ದೆರ್ ಆರ್ 5 ಬಾಬು ಸರ್ ಅಂಡ್ ಸುರೇಶ್ ಸರ್, ಇವರೆಲ್ಲ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲ್ ಆಗಿ ಸಾಗರದಲ್ಲಿ ನಾವು ಶೂಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಆಗ ಅನಿತಾ ಭಟ್ಟು ಆಕ್ಚುಲ್ ಆಗಿ ಪ್ರೊಡಕ್ಷನ್ ನಮ್ಗೆ ಹ್ಯಾಂಡಲ್ ಮಾಡಿಕೊಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆಗಳು ಊಟದಿಂದ ಹಿಡಿದು ಎಲ್ಲ ಅವರು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟು ಈಸಿ ಮಾಡಿದ್ರು. ಜೊತೆಗೆ ಬಾಬು ಸರ್ ಆಗಿರ್ಬೋದು, ಈ ನಮ್ಮ ಇನ್ನ ಎಕ್ಸ್ಟ್ರಾ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ನಿಂತ್ಕೊಂಡು ನಡೀರಿ ಅಂತ ಹೇಳಿ ನಮ್ಗೆ ಸಿನಿಮಾದ ಟ್ರೈಲರ್ ನೋಡಿದ್ದೀರಾ. ಸೊ ನಾನು 2046 ಬರೋಂಥದ್ದು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಒಂದು ನರೇಟ್ ಮಾಡೋ ಅಂಥದ್ದು ಜೊತೆಯಲ್ಲಿ ಸಿನಿಮಾದ ಬಗ್ಗೆ ಇದ್ರ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದಾರೆ. ಏನಾದರೂ ಕೇಳ್ಬೋದು ಅಂದರೆ ನಾನು 2008 ಸೈಕೋ ನೀವು ನೋಡಿದ್ರೆ 2026 ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ 46 ಆಗಿರ್ತೀನಿ ಅಂತ ನೀವೇ ಹೇಳ್ಬಿಡಿ. ನೋಡಿಲ್ವಾ? ಇವತ್ತೋಗಿ ಲಿಂಕ್ ಕಳಿಸ್ತೀನಿ. ಹಾ, ನೀವೇ ಹೇಳಿ ಹಂಗಾದ್ರೆ ಹೇಗಿರ್ಬೋದು. ಈಗ ಹೇಳಿ. ಅಯ್ಯೋ ಮೋಕ್ಷ, ನಾನು ಕೇಳ್ತಿದ್ದೀನಿ, ಹೇಳಿ. ಬರೀ ಜಗಳ ಮಾಡೋದು ಒಂದೇ ಮಾಡೋದು. ನಾನು ಈ ಟೀಮಲ್ಲಿ ಅಂದರೆ ಪ್ರಕಾಶ್ ಸರ್ ಜೊತೆನಲ್ಲಿ, ರಿಷಿ ಜೊತೆನಲ್ಲಿ ನಾನು ಟ್ರಾವೆಲ್ ಆಗಿದ್ದೀನಿ ಸ್ಟಾರ್ಟಿಂಗಿಂದನೂ. ನಂಗೆ ಕತೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಇವರಿಬ್ಬರು ಬಂದಾಗ ನೋಡ್ಕೊಳಕ್ಕೆ ಒಬ್ರು ಬೇಕಾಗಿತ್ತು. ಅಂದರೆ ಅವು ಸೀನಿಯರ್ ಆರ್ಟಿಸ್ಟು ಭಯ ಬೀಳ್ತಾ ಇದ್ರು, ಯಾರಾದರೂ ಒಬ್ರು ಜೊತೆನಲ್ಲಿ ಇಲ್ಲ ಅಂತಂದರೆ ನಮ್ಗೆ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದು ಒಂದಿತ್ತು ತಲೆನಲ್ಲಿ. ಸೊ ಆಮೇಲೆ ಬರಲಿಲ್ಲ ಅಲ್ಲ, ಬಟ್ ಇತ್ತು ಬಂದಾಗ ಒಂಚೂರು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ರು, ಅಷ್ಟು ಮಾತ್ರ ಗೊತ್ತು. ಪ್ರಶ್ನೆನೇ ಮುಖ್ಯ, ಆಕ್ಟಿಂಗ್ ಗಿಂತ. ಸೊ ಅದಕ್ಕೆ ಯಾವ ಥರ ಉತ್ತರ ಕೊಡೋದು ಅನ್ನೋದು ನಮ್ಮ ಋಷಿಕೇಶ್ ಕನ್ವಿನ್ಸ್ ಮಾಡ್ಬಿಡು. ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹಿಂಗೆ ಸರ್, ಇದು ಹೆಂಗ್ರಿ, ಯಾವ್ದ್ರಿ ಇದು, ಹೆಂಗಪ್ಪ ನಂಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅಲ್ಲಿ ತಕ್ಷಣ ಇವರಿರೋ ಋಷಿಕೇಶ್ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಟ್ಟು ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೋದು, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಅದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು. ಅವರು ಬರೀ DOP ಅಲ್ಲ, ಆಲ್ ಇನ್ ಆಲ್ ಜೊತೆಗೆ ಚಾಕಚಕ್ಯತೆ ಇದೆ. ಆಮೇಲೆ ನಾನು ಇವತ್ತು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಯಾಕೆಂದರೆ DOPಗಳು ಡೈರೆಕ್ಟ್ ಹೇಳ್ತಾರೆ, ಇಲ್ಲಿಡಪ್ಪ 50 ಲೆನ್ಸ್ ಹಾಕು, ಇಲ್ಲಿಡೆಯ ಟ್ರಾಲಿ ಬಾ, ಅಷ್ಟೇ ಹೇಳ್ತಾರೆ, ಅಷ್ಟನ್ನು ಮಾತ್ರ ಮಾಡ್ತಾರೆ. ಈತ ಹಾಕಲ್ಲ, ಪ್ರತಿಯೊಂದಕ್ಕೂ ಲಾಜಿಕ್ ಹುಡುಕ್ತಾರೆ. ಆ ಲಾಜಿಕ್ಕಿಗೆ ಏನು ಪಾಯಿಂಟ್ ಕೊಡ್ಬೋದು ಅನ್ನೋದನ್ನು ಹೇಳ್ತಾರೆ, ಅದನ್ನು ಮಾಡಿಸಿರ್ತಾರೆ. ಆ ರೀತಿಯಲ್ಲಿ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತುಂಬ ತುಂಬ ಅಂದರೆ ರಿಯಲ್ ಕ್ಯಾಪ್ಟನ್ ಅವನೇ, ಋಷಿಕೇಶೇ ಕ್ಯಾಪ್ಟನ್. ಯಾಕೆಂದರೆ
ಸೊ ನಮ್ಗೆ ಅನುಮಾನಗಳು ಜಾಸ್ತಿ. ಯಾಕೆಂದರೆ ನಾವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಮುಂಚೆಯಿಂದ ಇದೆಯಲ್ಲ, ಅದಕ್ಕೆ ಏನೋ ಕೇಳೋದು, ಅದಕ್ಕೆ ಸರಿಯಾದ ಉತ್ತರ, ಅದನ್ನು ಮ್ಯಾನೇಜಬಲ್ ಆದ ಉತ್ತರ, ಅದಕ್ಕೆ ಕರೆಕ್ಟಾಗಿ ಸೆಟ್ಟು, ಅದಕ್ಕೆ ಕರೆಕ್ಟಾಗಿ ಡೈಲಾಗು ಹಿಂಗೆ ಹಾಕೋ ಮುಡಿ ಸರಿ ಹೋಗುತ್ತೆ ಅಂತ. ಇಲ್ಲಿ ಬರ್ದಿಲ್ವಲ್ಲ, ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ನಾನು ಕೇಳಿದ್ರೆ, ನಿಮ್ಗೆ ಅದೆಲ್ಲ ಬರೆದು ಕೊಟ್ಟು ಎಲ್ಲ ಮಾಡ್ಬೇಕಾ ಸರ್? ಮಾಡಿ ಸರ್ ಅಂತ. ಹೌದೌದು, ಆ ಬುದ್ಧಿವಂತಿಕೆ ಇದೆ. ಆ್ಯಂಡ್ ನೀಟ್, ತುಂಬ ಕೆಲಸ ತುಂಬ ನೀಟಾಗಿ ಮಾಡಿದ್ದಾರೆ. ಯಾವುದನ್ನು ಲಾಜಿಕ್ ತಪ್ಪಿ ಹೋಗಿದೆ ಅಂತ ಹೇಳೋಕ್ಕೆ ಅವಕಾಶನೇ ಇಲ್ಲ. ಈಗ ನೀವು ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರೆ, ಈ ಇಡೀ ಓವರಾಲ್ ನೋಡಿದಾಗ ನಿಮಗೆ ಯಾವ ವಿಚಾರ ಇಷ್ಟು ಅಲ್ಲಲ್ಲ, ತುಂಬ ಒಳ್ಳೆ ವಿಚಾರನ ತಗೊಂಡಿದ್ದಾರೆ. ಆರಿಸ್ಕೊಂಡಿರೋದೇ ಒಳ್ಳೆ ವಿಚಾರ. ಒಳ್ಳೆ ವಿಚಾರ ತಗೊಂಡಾಗ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೆ ಏನೇನು ಬೇಕೋ ಅದೆಲ್ಲವೂ ಇದೆ. ಸುಮ್ಮನೆ ಒಂದು ಮಗು ಎಲ್ಲ ಊಟಕ್ಕೆ ಕಾಯ್ತಿರ್ತಾರೆ, ಮಕ್ಕಳನ್ನ ಎಲ್ಲೋ ಬಚ್ಚಿಡ್ತಾರೆ, ಅಲ್ಲೊಬ್ಬರು ಅಜ್ಜಿ ಅವರು ಒಂದು ಪೇಪರ್ಗೆ ಎಣ್ಣೆ ಹಾಕ್ತಾ ಇರ್ತಾರೆ. ಏನು ಅಜ್ಜಿ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲಿ ಸೊಳ್ಳೆ ಕಾಟ ಅಲ್ವಾ, ನಿಮಗೆಲ್ಲ ಕಚ್ಚಬಾರ್ದು, ಇದನ್ನ ಇಲ್ಲಿ ಹಾಕ್ಬಿಟ್ರೆ ಸೊಳ್ಳೆ ಎಲ್ಲ ಇದಕ್ಕೆ ಅಂಟ್ಕೊಂಡು ಹೊಟ್ಟೋಗುತ್ತೆ ಅಂತ. ಅಂದರೆ ಈ ಥರ ವಿಷಯ ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅಂದರೆ ಮನೆ ಮದ್ದು, ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ಏನೇನು ತಿಳಿಸ್ಬೋದು ಮಕ್ಕಳಿಗೆ, ಆ ಥರ ಪಾಯಿಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಏನೂ ಕೊರತೆ ಇಲ್ಲ, ಅದ್ಭುತವಾಗಿದೆ ಮೌಲ್ಯಗಳು. ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕೆಂದರೆ 26ರಿಂದ 46ರಲ್ಲಿ ಹೇಗಿರುತ್ತೆ ಈ ಬೆಳವಣಿಗೆ, ಇಂಥ ಮಕ್ಕಳಿದ್ದರೆ ಏನು ಬೆಳವಣಿಗೆ ಆಗ್ಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ಫ್ಯೂಚರ್ ಕೂಡ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅದ್ಭುತ. ಹಿರಿಯರ ಮೇಲೆ ಇರಬೇಕಾದಂಥ ಗೌರವ, ಪ್ರೀತಿ ಅದು ಕೂಡ ಅದರಲ್ಲಿ ಅಡಕವಾಗಿದೆ. ಹೌದು. ಇದನ್ನು ನೋಡಿದಾಗ ಬಹಳ ಸೂಕ್ಷ್ಮವಾಗಿ ಒಂದಷ್ಟು ಹೇಳ್ತಿದ್ರಿ, ಕಥೆಗಳು ಹೇಳ್ತಿದ್ರಿ. ಬಹುಶಃ ನಾನು ಇದರಲ್ಲಿ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ಇಬ್ಬರು. ನನಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳಬೇಕಾದ್ರೆ ದೊಡ್ಡವರೆಲ್ಲ ಜಾಣರಲ್ಲ ತಾನೆ, ಆಟೋಮೆಟಿಕ್ ಇದು. ಯಾವಾಗ ಚಿಕ್ಕವರೆಲ್ಲ ಕೋಣರಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಹೇಳ್ತಾ ಇರೋದು ದೊಡ್ಡವರೆಲ್ಲ ನೀವೆಲ್ಲ ಜಾಣರಲ್ಲ, ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಕೆಲಸ ಸರಿ ಇಲ್ಲ, ಈಗ ನಾವೊಂದು ಬದಲಾವಣೆಯ ಪರವಾಗಿ ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಬಲಭಾಗದಲ್ಲಿ ಕೂತಿರುವಂಥ ಈ ಚಾಣಾಕ್ಷ ಇದಲ್ಲ ರಿಷಿಕೇಶ್, ಒಂದು ಸಿನಿಮಾವನ್ನು ಕಟ್ಕೊಡೋದು ಹೇಗೆ ಅಂತ ಹೇಳಿದಾಗ ನನಗೆ ಪ್ರಕಾಶ್ ಸರ್ ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ, ಜೊತೆಗೆ ನಿಮ್ಮ ಜೊತೆಗೆ ರಮೇಶ್ ಭಟ್ ಬೇರೆ ಇದ್ದಾರೆ ಅಂದರು. ಬಹುಶಃ ನಮ್ಮಿಬ್ಬರ ಕಾಂಬಿನೇಷನ್ನು ನನಗೆ ಯಾವಾಗಲೂ ಗೊತ್ತು. ರಮೇಶ್ ಭಟ್ ಇದ್ದಾಗ ಆ ಕಾಂಬಿನೇಷನ್ ಏನಾಗುತ್ತೆ, ಅವರು ಹೇಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರಿಂದ ಬಂದವರು. ನಮಗೆ ನಮ್ಮ ಪಾತ್ರ ಚೆನ್ನಾಗಿ ಬರಬೇಕು ಅಂದರೆ ಪಕ್ಕದ ಪಾತ್ರನೂ ಚೆನ್ನಾಗಿರಬೇಕು, ಅದೇ ಥರ ಕಥೆನೂ ಚೆನ್ನಾಗಿ ಹಂಗೆ ಮೂವ್ ಆಗಬೇಕು. ಬಹುಶಃ ಇವತ್ತು ಈ ಒಂದು ಮಕ್ಕಳ ಸಿನಿಮಾ ಮಾಡೋದಿದೆಯಲ್ಲ, ನೀವು ಬ್ಲಾಕ್ ಬಸ್ಟರ್ ಏನು ಬೇಕಾದರೂ ಮಾಡಿಬಿಡ್ಬೋದು, ಮಕ್ಕಳ ಸಿನಿಮಾ ಮಾಡೋದು ಭಾಳ ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು 7-8 ಜನ ಎಲ್ಲ ನಿರ್ಮಾಪಕರು ಸೇರಿ ಒಗ್ಗಟ್ಟಾಗಿ ಈ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ. ಅದು ಕನ್ನಡದ ಹಿರಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡಕ್ಕೆ ಹಿರಿಮೆ, ನಮ್ಮ ಕನ್ನಡದ ಜನ, ಕನ್ನಡದ ಮನಸ್ಸುಗಳು ಅವರು ಸೆಲೆಕ್ಟ್ ಮಾಡಿದವರು ತಮಿಳುನಾಡಿಂದ ಅಲ್ಲಿ ಕೆಲಸ ಮಾಡಿದವರು, ಅವ್ರಿಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಒಂದು ಹೆಮ್ಮೆ ಬಂತು. ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಪರಿಸರ. ಈ ಒಂದು ಸಿನಿಮಾಗೆ ಏನು ನಮ್ಮ ಶಿವಮೊಗ್ಗ ಮತ್ತು ಸಿರ್ಸಿ ಭಾಗವನ್ನು ಮಲ್ನಾಡನ್ನು ತೋರಿಸಿದ್ದಾರೆ. ಬಹುಶಃ ನನಗೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸ್ತಾ ಇರಬೇಕಾದ್ರೆ ನನಗೆ ಪರಿಸರ ಇನ್ನೂ ಹಾಗೆ ಉಳ್ಕೊಂಡಿದೆಯಲ್ಲಪ್ಪ. ಬೆಂಗಳೂರಿನಲ್ಲಿ ನಾವು ಇವತ್ತು ಯಾವುದೇ ಜಾಗ ನೋಡಿದ್ರು ಎಲ್ಲರ ಮನೇಲಿ ಮುಂದೆ ಮೊದಲ ತೆಂಗಿನ ಮರ ಕಾಣಿಸೋದು ಅಥವಾ ಒಂದು ಸಂಪಿಗೆ ಮರ ಕಾಣಿಸೋದು. ಇವಾಗ ನಮಗೆಲ್ಲ ಕಾಣಿಸೋದು ವಾಟರ್ ಟ್ಯಾಂಕ್ಸ್ ಅಷ್ಟೇ. ನೀವೆಲ್ಲೇ ಹೋಗಿ ವಾಟರ್ ಟ್ಯಾಂಕೇ ಕಾಣೋದು. ಬಹುಶಃ ನೀವು ಹೊಸೂರಿಗೆ ಹೋಗಬೇಕಾದ್ರೂ ಅಷ್ಟೇ, ನೀವು ಹೊಸಕೋಟೆಗೆ ಹೋಗಬೇಕಾದ್ರೂ ಅಷ್ಟೇ, ಕನಕಪುರಕ್ಕೆ ಹೋಗಬೇಕಾದ್ರೂ ಅಷ್ಟೇ, ಬಿಡದಿಗೆ ಹೋಗಬೇಕಾದ್ರೂ ಅಷ್ಟೇ,
ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗ್ಬೇಕಾದ್ರೆ ಬರೀ ಏನು ಕಸ, ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲೆಲ್ಲ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಮನೆ ಮುಂದೆ ಒಂದು ಬಳ್ಳಿ ಅಂದರೆ ಮಲ್ಲಿಗೆ ಬಳ್ಳಿದು ಹಾಕಿರೋರು, ಅಟ್ಲೀಸ್ಟ್ ಒಂದು ತುಳಸಿ ಕಟ್ಟೆ ಇರೋದು, ಇನ್ನೇನಾದರೂ ಒಂದು ಪಕ್ಕದಲ್ಲಿ ಇರೋದು. ನಮಗಿವತ್ತು ಆ ತುಳಸಿ ಕಟ್ಟೆ ಜಾಗ ಸಿಕ್ಕಿದ್ರೆ ಒಂದು ATM ಮೆಷಿನ್ ಹಾಕ್ಬಿಡ್ತೀವಿ. ದುಡ್ಡು ಬರಬೇಕು, ದುಡ್ಡು ದುಡ್ಡು ಸರ್, ದುಡ್ಡು ದುಡ್ಡು ದುಡ್ಡು. ನಾನು ಹೇಳ್ತೀನಿ ಕರೆಕ್ಟು, ದುಡ್ಡು ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ನಿಂತ್ಕೊಂಡ್ರೆ ಕ್ಲಾಟ್ ಆಗಿಬಿಡುತ್ತೆ. ಹಾಗಾಗಿ ಇವರು ದುಡ್ಡನ್ನು ಹೆಚ್ಚಿಗೆ ಬೇಕು, ಜೊತೆಗೆ ಪರಿಸರನ ಉಳಿಸಬೇಕು ಅಂತ ಹೇಳಿ ಅತ್ಯಂತ ಅದ್ಭುತವಾಗಿ 2046 ಹೆಂಗಿರುತ್ತೆ ಅಂದರೆ, ಇವತ್ತು ಹೇಳಿದ್ರು ಗ್ಲೋಬಲ್ ವಾರ್ಮಿಂಗ್ ಅಂತ. ಬಹುಶಃ ಇವತ್ತು ನೋಡಬೇಕು, ಈ ಟೆಂಪ್ರೇಚರ್ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಜ್ಞಾನೇಂದ್ರ ಅವಾಗಿಂದ ಶೆಕೆಯಿಂದ ಇನ್ಮೇಲೆ ನಾವು AC ಪಕ್ಕದಲ್ಲೇ ಇಟ್ಕೋಬೇಕಾಗತ್ತೆ. ಆ ಥರ ಒಂದು ಸಂದರ್ಭದಲ್ಲಿ ಇವರು ಚಿಕ್ಕವರಲ್ಲ ಕೋಣರಲ್ಲ ಅಂತ ಹೇಳಿ, ನನಗೆ ಚಿಕ್ಕವರಲ್ಲ ಕೋಣರಲ್ಲ ದೊಡ್ಡವರಲ್ಲ ಜಾಣರಲ್ಲ, ನನಗೆ ತುಂಬ ಖುಷಿ ಕೊಟ್ಟಿದ್ದು ಆ ಸಿನಿಮಾದ ಒಂದು ಏನು ಇದಿದೆ ಟೆಂಪ್ರೇಚರ್ ಆಫ್ ಫಿಲ್ಮ್ ಅಂತ. ನೀವು ನೋಡ್ಬೋದು, ನೀವು ಸಿನಿಮಾ ನೋಡ್ತಾ ಇದ್ದಾಗ ಆ ಒಂದು ಸೀನ್ನ ಕಟ್ಕೊಟ್ಟಿದ್ದಾರೆ. ನಮಗೆ ಆ ಸೀನ್ನ ನೋಡ್ತಾ ಇದ್ದಾಗ ಮೈ ಮರೆತು ಬಿಡ್ತೀವಿ. ನನಗೆ ಇವರು ಸಿನಿಮಾದ ಟೋಟಲ್ ಕತೆ ಹೇಳಬೇಕಾದ್ರೆ ಮುಂದೆ 2046 ಹಿಂಗೆ ಬರುತ್ತೆ ಅದೆಲ್ಲ ಏನು ಹೇಳಲಿಲ್ಲ. ನಮ್ಗೆ ಯಾರಿಗೂ ಹೇಳಿಲ್ಲ. ನನಗೆ ಅನಿತಾ ಭಟ್ ಬಂದಿರೋದು ಆಮೇಲೆ ಗೊತ್ತಾಯಿತು, ಇದೊಂದು ಈ ಥರನೂ ಕತೆ ಹೇಳ್ಬೋದಾ ಅಂತ. ಅದಕ್ಕೆ ನಾನು ಹೇಳಿದೆ, ನಾವು ಕಲ್ತಿದ್ದಕ್ಕಿಂತ ಹೆಚ್ಚು ಹೌ ಟು ಅನ್ಲರ್ನ್ ಅವರ್ ಇದಂತ ಬಿಡಬೇಕು ನಾವೆಲ್ಲ. ಅದಕ್ಕೆ ಶ್ರೇಷ್ಠತೆಯ ಸೊಕ್ಕು ಅಂತ ನಾನು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದೆ. ನಮಗೆ ಅಹಂಕಾರ ಜಾಸ್ತಿ. ಎಲ್ಲ ರಮೇಶ್ ಭಟ್ ಹೇಳಿದಲ್ಲ, ನನಗೆಲ್ಲ ಗೊತ್ತು, ನಮಗೆಲ್ಲ ಗೊತ್ತು ಅಂತ. ನಮ್ಗೆ ಏನೇನೋ ಗೊತ್ತೇ ಇಲ್ಲ ಕೆಲವೆಲ್ಲ. ಆ ರೀತಿ ನಮ್ಮಿಬ್ಬರನ್ನು ಹಾಕಿ ನಮಗೆ ವಿಶೇಷವಾಗಿ ಎಲ್ಲವನ್ನ ಗೊತ್ತುಪಡಿಸಿದವರು ಈ ಮಹಾನ್ ಪ್ರಕಾಶ್ ಹಾಗೂ ರಿಷಿಕೇಶ್. ಪ್ರಕಾಶ್ ಅವರು ಭಾಳ ಮೆತ್ತಗೆ ಮಾತಾಡ್ತಾರೆ. ಅದೇನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅದಲ್ಲ, ನಾನು ಏನು ಯೋಚನೆ ಮಾಡಿದೆ ಅಂದರೆ, ಅಂತ ಒಂದು ಸಣ್ಣ ಪೀಠಿಗೆ ಹಾಕಿ ಒಂದು ಪ್ರಿಲೂಡ್ ಇರಬೇಕಲ್ಲ, ಅದಾದಮೇಲೆ ಅದನ್ನು ಬಿಡ್ತಾರೆ. ಹಾಗೆ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ. ಅಂದರೆ ಭಾಳ ಮೆತ್ತಿಗೆ ಇದು 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 ಹೇಳಿ ಅಲ್ಲ ಸರ್, ಅದು ನೀವು ಹೇಳಿದ್ದು ತುಂಬ ಥ್ಯಾಂಕ್ಸ್. ಆದರೆ ಇದು ನಾವು ವ್ಯಾಲ್ಯೂಸ್ನ ಈ ಥರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ದು ಸರಿ ಇಲ್ಲ ಅಂದರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ಇಲ್ಲ ನೀವು ಹೇಳಿದ್ದು ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಮಗೆ ಯಾಕೆ ಅಂತಂದರೆ, ಮಕ್ಕಳು ರಫ್ ಆಗಿದ್ದಾರೆ. ಅಂದರೆ ಸಿನಿಮಾ ಮೀಡಿಯಾ ಗೊತ್ತಿಲ್ಲ, ಕ್ಲೋಸಪ್ ಗೊತ್ತಿಲ್ಲ, ಲೈಟ್ ತಗೊಳ್ಳೋದು ಗೊತ್ತಿಲ್ಲ, ಎಲ್ಲ ರಾನಲ್ಲಿ ರಸನ ತೆಗೆದಿದ್ದಾರೆ ನಮ್ಮ ಪ್ರಕಾಶ್ ಅವರು. ಸೊ ಇವ್ರ ಜೊತೆಲಿ ಕೆಲಸ ಮಾಡಿದ್ದು ಅದೇ ಇವನು ಸುಂದರ್ ಹೇಳಿದ್ರಲ್ಲ, ಏನು ಗೊತ್ತಿಲ್ಲ ಅಂತ ಅನ್ಕೋಬೇಕು ನಾವು, ಆಗಲೇ ಇದೆಲ್ಲ ಸೂಕ್ಷ್ಮತೆ ಗೊತ್ತಾಗೋದು ಅಂತ. ಅದು ಸತ್ಯವಾದ ಮಾತು. ನನಗೆ ಇನ್ನೊಂದು ತುಂಬ ಖುಷಿ ಕೊಟ್ಟಂಥ ವಿಚಾರ ಏನಂದರೆ, ಈ ಪ್ರಕಾಶ್ ಸರ್ ದಯವಿಟ್ಟು ನಾಡಿದ್ದು ಒಂದು ಪ್ರೊಜೆಕ್ಷನ್ ಇಟ್ಕೊಂಡಿದ್ವಿ, ತಾವು ಬಂದರೆ ಅಲ್ರಿ ನಾವೇ ಆ್ಯಕ್ಟ್ ಮಾಡಿರೋದು, ನೀವೇನು ಮದುವೆ ಮನೆಗೆ ಕರಿತಾ ಇದ್ದೀರಾ, ಬರ್ತ್ಡೇ ಪಾರ್ಟಿಗೆ ಕರಿತಾ ಇದ್ದೀರಾ, ನಾವು ಮಾಡೋ ಸಿನಿಮಾನ ನೋಡಿ ಬನ್ನಿ ಅಂತ. ಪಾಪ ಇವತ್ತು ನಿರ್ಮಾಪಕ ಆ ಲೆವೆಲಲ್ಲಿ ಕೇಳ್ತಾರೆ ಅಂದರೆ ನನಗನ್ನಿಸ್ತು, ಸರ್ ನೀವು ಕಂಡೀಷನ್ ಆಗಿ ಕೇಳಿ ಸರ್, ನೀವು ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಸಿನಿಮಾ ಪ್ರಮೋಷನ್ಗೆ ನೀವು ಬರಬೇಕು ಅಂತ ಹೇಳಬೇಕು. ಹಾಗಾಗಿ ನಾನು ಇನ್ನೊಂದು ಹೇಳಿದೆ, ಹೇಗೆ ಟು ಪ್ರಮೋಟ್ ದಿಸ್ ಸಿನಿಮಾ ಅಂತ. ಖಂಡಿತವಾಗೂ ನಾನು ಇವರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ಏನೇನು ಸಹಕಾರ ಬೇಕು, ಸರ್ಕಾರದಿಂದ ನಿಮ್ಗೆ ಏನೇನು ಸಹಾಯ ಬೇಕು ಎಲ್ಲವನ್ನು ನಿಂತು ಮಾಡಿಕೊಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ. ಯಾಕೆಂದರೆ ಇವತ್ತು ನಂಬಿಕೆ, ಒಂದು ಟ್ರಸ್ಟ್ ಅನ್ನೋದು ಬೇಕು ಇಂಡಸ್ಟ್ರಿನಲ್ಲಿ.
ಯಾಕೆಂದರೆ ಅನೇಕ ಜನ ನಿರ್ಮಾಪಕರು ಈಗ ಈ 3 ತಿಂಗಳು 4 ತಿಂಗಳಲ್ಲಿ 60-70 ಸಿನಿಮಾಗಳು ಬಂದಿದೆ. ಹೆಚ್ಚು ಕಡಿಮೆ ಒಂದು 250 ಕೋಟಿ ಲಾಸ್ ಆಗಿದೆ. ಮತ್ತು ಒಂದೊಂದು ಸಿನಿಮಾ ಬರುತ್ತಂದರೆ ಪ್ರಸವ ವೇದನೆ ಮಾನೀಷ ನೋಡುವಾಗಲೂ ಇನ್ನೇನಾಗತ್ತೆ ಅನ್ನೋ ಥರದಲ್ಲಿದೆ. ಈ ಫ್ರೀ ಪ್ರೊಜೆಕ್ಷನಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಯಾಕೆಂದರೆ ಅಲ್ಲೇನು ತಪ್ಪಿಪ್ಪು ಹೇಳೋಕ್ಕಾಗಲ್ಲ. ಆದರೆ ಕಾಸು ಕೊಟ್ಟು ಬರ್ತಾನಲ್ಲ ಅವ್ನು ಹೇಳ್ತಾನೆ, ಬೇರೆಯವ್ರಿಗೆ ಹೇಳ್ತಾನೆ. ಹಾಗಾಗಿ ಆ ಹಕ್ಕನ್ನು ಕಾಪಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ನೀವು ಅಲ್ಲಿ ಗಲಾಟೆ ಮಾಡಿದ್ರಿ ಸೆಟ್ಟಲ್ಲಿ, ನಾವು ಸರ್ಕಾರದ ಜೊತೆ ಗಲಾಟೆ ಮಾಡ್ತೀವಿ, ಚೇಂಬರ್ನಲ್ಲಿ ನಿಂತು ಮಾಡಿಕೊಡ್ತೀವಿ. ಖಂಡಿತವಾಗ್ಲೂ ಇದು ಮಕ್ಕಳಿಗೂ ಕೂಡ ಈ ಟಿಕೆಟ್ಗಳನ್ನ ಸ್ಕೂಲ್ ವೈಸ್ ಕೊಡೋಕ್ಕಲ್ವ ಮತ್ತೊಂದೆಲ್ಲ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಆಮೇಲೆ ಸಾಮಾನ್ಯ ಸುಂದರನ ಮತ್ತು ರಮೇಶ್ರಾಗ ಈಸಿಯಾಗಿ ಹೇಳಲ್ಲ. ಬಟ್ ನಿಮ್ಮ ಬಗ್ಗೆ ಇವತ್ತು ಎಷ್ಟು ಹೇಳ್ತಾರೆ ನೋಡಿ, ಇಷ್ಟ ಆದರೆ ಅಷ್ಟೇ ಇಷ್ಟೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಹೊಸ ಅನುಭವ ಕೊಟ್ಟಿದೆ. ನಿಜಾದ ಹೇಳಬೇಕು ಅಂತಂದರೆ, ನಾನು ರಮೇಶ್ ಭಟ್ ಸುಮಾರು 54 ವರ್ಷದಿಂದ ಈ ರಂಗದಲ್ಲಿದ್ದೀವಿ. ಹಲವಾರು ಏಳು ಬೀಳುಗಳನ್ನ ನೋಡಿದ್ದೀವಿ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಈ ಒಂದು ಸಿನಿಮಾ ನೋಡಿದಾಗ ನನಗೆ ಒಂದು ರೀತಿ ಒಂದು ರೋಮಾಂಚನ ಆಗೋಯ್ತು. ಹೀಗೂ ಸಿನಿಮಾ ಮಾಡ್ತಾರಾ, ಈ ರೀತಿ ಎಲ್ಲ ಸಿನಿಮಾಗಳು ಬರುತ್ತಾ ಅನ್ನೋದು. ಅದಕ್ಕೋಸ್ಕರ ಹೇಳಿದ್ದು. ಯಾಕಂದರೆ ಇದರಲ್ಲಿ ಭೂಮಿಗೆ ಬೆಲೆ ತುಂಬ ಇದೆ. ನಾವು ಹೇಳ್ತೀವಿ ಮದರ್ ಲ್ಯಾಂಡ್ ಅಂತೀವಿ, ಮದರ್ ಟಂಗ್ ಅಂತೀವಿ, ಅಥವಾ ಮದರ್ ಬೋರ್ಡ್ ಅಂತೀವಿ. ಅಂದರೆ ಈ ಮದರ್ ಅನ್ನೋದು ಇದೆಯಲ್ಲ, ಅದು ತುಂಬ ಬಹಳ, ಅದಕ್ಕೆ ಭೂದಾನ ದಾನ ಎಷ್ಟು ಹೌದು, ಎಲ್ಲದಕ್ಕೂ ಮದರೇ. ನನಗೆ ನಮ್ಮ ಭೂಮಿಗೆ ಎಷ್ಟು ಬೆಲೆ ಇದೆ, ಕರ್ನಾಟಕದ ಬೆಲೆ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಂದರೆ ನಮ್ಮ ಪರಿಸರನ ಉಳಿಸ್ಕೋಬೇಕು. ನಮ್ಮ ಒಂದು ಏನು ಇವತ್ತು ಭಾವನೆ ಇದೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಎಲ್ಲ ಕಡೆಯೂ ಮರಗಳನ್ನ ನೆಡ್ತಾ ಇದ್ದಾರೆ. ನಾವು ಏನಾದರೂ ಮಾಡಬೇಕಾದ್ರೆ ಇರೋ ಮರಗಳನ್ನೆಲ್ಲ ಕಡಿತಾ ಇದ್ದೀವಿ. ಯಾವುದೋ ಒಂದು ಮೊನ್ನೆ ಬಂದು ಮಳೆ ಬಂದಾಗ ಸುಮಾರು ಮರಗಳು ಬಿದ್ದೋಯ್ತು. ಅದಕ್ಕೆ 1 ಲಕ್ಷ ಸಸಿನ ಹಾಕಿ ಮತ್ತೆ ಮರನ ಬೆಳೆಸ್ತೀವಿ ಅಂತ ಸರ್ಕಾರ ಹೇಳಿದೆ. ನಾವು ಸರ್ಕಾರ ಹೇಳೋಕ್ಕೆ ಮುಂಚೆ ಇವರು ಆಲ್ರೆಡಿ ಸಿನಿಮಾ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಹೀಗೆ ಉಳಿಸ್ಕೊಳ್ಳಿ, ಇಲ್ಲಾಂದರೆ 2046 ಬರೀ ಕರಡಿ ನೋಡ್ತಾ ಕೂತಿರ್ತೀರಾ, ಗ್ಲಾಸ್ಗಳು ನೋಡ್ತಾ ಕೂತಿರ್ತೀರಾ. ನಿಮಗೆ ಹಕ್ಕಿ ಪಿಕ್ಕಿಲ್ಲ ಯಾವುದೂ ಇರಲ್ಲ, ನೀವೇ ಬಿಡಬೇಕಷ್ಟೇ. ಇವಾಗ ಏನು ಡ್ರೋನ್ ಬಿಡ್ತಾರೋ ಆ ಥರ ಹಕ್ಕಿನ ಹಾರಕ್ಕೆ ಬಿಡಬೇಕಷ್ಟೇ. ಆ ಥರದ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ಯಾ? ಹೌದು, ಅನಿತಾ ಭಟ್ ಮ್ಯಾಮ್ ಇಷ್ಟೇ ಮಾತಾಡಿದ್ದು. ಹೇಳಿ. ನಾನೇನು ಮಾತಾಡೋಂಥದ್ದಿತ್ತು ಅದೆಲ್ಲದನ್ನು ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಆಗಿದೆ. ಅದೇ ಒಂದು ಶೆಡ್ಯೂಲ್ ಪ್ರೊಡಕ್ಷನ್ ಕೂಡ ನಿಭಾಯಿಸಿದ್ದೀರಾ ಅಂತ ಹೇಳಿದ್ರು ಅವಾಗಲೇ ಟೀಮ್ ಅವರು. ಸೊ ಹೇಳಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೆಕ್ಸ್ಟ್ ಆ್ಯಕ್ಚುಲಿ ನಿಭಾಯಿಸಿದ್ದಲ್ಲ, ನಾನು ನನ್ನ ತಲೆ ಮೇಲೆ ಹೇರಿದ್ದು ಮಾಡಲೇಬೇಕಾಗಿ ಬಂತು ಪರಿಸ್ಥಿತಿ ನನಗೆ. ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ನು ಮತ್ತು ಅದರದ್ದು ಸ್ಕ್ರಿಪ್ಟ್ ಆಗಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲ್ಯಾನ್ ಅಲ್ಲ, ಇದು ಸೆಕೆಂಡ್ ಪ್ಲ್ಯಾನು. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡಬೇಕು, ಅದರದ್ದು ಲೊಕೇಶನ್ನು. ಅಲ್ಲಿ ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲದೂ ಕಡೆನೂ ನಂದೇನು ಪರಿಚಯ ಇದೆ ನನ್ನನ್ನು ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರು ನೋಡಾಗಿದ್ದಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ ನನಗೆ ಲಕ್ಕಿಲಿ. ಸೊ ಈ ಥರ ಪ್ರೊಡಕ್ಷನ್ ನಾನು ಮಾಡಬೇಕಾಗಿ ಬಂತು, ಅಲ್ಲಿ ಮಾಡಿಸಿದ್ರು ನನ್ನ ಹತ್ರ. ಆ್ಯಂಡ್ ಊರು ಅಷ್ಟೇ, ಹೊಸಬಾಳೆನಲ್ಲೆಲ್ಲ ಶೂಟ್ ಮಾಡಿದ್ವಿ. ಅಲ್ಲೂ ಏನೋ ರಿಲೇಟಿವ್ಸ್, ಹಾಗೆ ನೋಡೋಕೆ ಹೋದರೆ ಸುಮಾರು ಎಲ್ಲರೂ ರಿಲೇಟಿವ್ಸೇ ಇರೋಂಥದ್ದು ಊರದು, ನಂದು ಸಾಗರದ್ದು. ಅಲ್ಲಿ ಕೂಡ ಅಷ್ಟೇ ಎಲ್ಲ ಗುಡ್ ವಿಲ್ ಏನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು. ಸೊ ಹೊಸದಾಗಿ ಏನೋ ಬೇರೆ ಏನೋ ನನ್ನ ಪ್ಲ್ಯಾನು ಸ್ಟ್ರಾಟಜಿ ಏನೂ ಮಾಡೋಂಥದ್ದೇನೂ ಇರಲಿಲ್ಲ. ನನಗೆ ಗೊತ್ತಿರೋ ಅಂಥದ್ದು ನನ್ನ ಊರಾಗಿದ್ದಕ್ಕೆ ನಾನು ಅದ್ಲೇನು ಗೊತ್ತಿದೆಯೋ ಅದನ್ನು ನಾನು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಸಾಗರದಲ್ಲಿ ಯಾರ್ಯಾರು ಶೂಟಿಂಗ್ ಮಾಡೋಕೆ ಇಲ್ಲ, ಇನ್ನು ಮತ್ತೆ ಸಾಗರಕ್ಕೆ ಹೋದ್ರೆ ನನ್ನೇ ಓಡಿಸ್ಬಿಡ್ತಾರೆ. 2 ಸಿನಿಮಾ ಮಾಡಿದ್ವಿ ಅಲ್ಲಿ ನಾವು ಇದೇ ತರ ಇಟ್ಕೊಂಡು, 3 ಮಾಡಿದ್ವಿ. ಸೊ ಇನ್ನು 4ನೇದು ಮಾಡೋದಕ್ಕೆ ಅಲ್ಲಿ ಏನು ಉಳಿಸೇ ಇಲ್ಲ. ಎಲ್ಲ ಲೊಕೇಶನ್ ಎಲ್ಲ ಫುಲ್ ನೋಡಿಕೊಂಡು ಶೂಟ್ ಮಾಡ್ಕೊಂಡು ಬಂದಾಗಿದೆ. ಮತ್ತೆ ಅದು ಇವಾಗ ಶೂಟಿಂಗ್ ಮನೆಗಳಾಗ್ಬಿಡತ್ತೆ ಇವಾಗ ಅಲ್ಲಿ ಹೋದರೆ. ಆಲ್ಸೋ ಒಂದಿಷ್ಟು ಜನ ಹುಡುಗರಿದ್ದಾರೆ, ಸಚಿನ್ ಅಂತ, ರಂಜನ್, ಅವರೆಲ್ಲರೂ ಹೇಗೆ ಅಂತಂದರೆ ನಾವು 3 ವರ್ಷನೋ 4 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿ ಶುರು ಮಾಡಿದ್ವಿ 3 years ಬ್ಯಾಕ್, ಕಸ್ತೂರಿಪುರ ಅಂತ. ಅದು ಅಲ್ಲಿಗೆ ನಿಂತೋಯ್ತು ಅರ್ಧಕ್ಕೆ. ಆ ಟೈಮಿಂದ ಪರಿಚಯ ಆಗಿರೋಂಥವ್ರು. ಇವಾಗ ನಮ್ಗೆ ಹೆಂಗೆ ಅಂದರೆ ನಮ್ಮ ಕಂಪ್ನಿ ಆ್ಯಕ್ಟರ್ಸ್ ನೀವು ಬನ್ನಿ ಅಂತ ನಾನು ಯಾವ
ಸಿನಿಮಾ ಮಾಡಿದ್ರು ಅವ್ರು ಇರ್ತಾರೆ, ನೆಕ್ಸ್ಟ್ ಕೂಡ ಅಷ್ಟೇ, ಅವ್ರು ಯಾವ ಸಿನಿಮಾ ಮಾಡಿದ್ರು ಅವರೆಲ್ಲರೂ ಇರ್ತಾರೆ ಆ ಥರ. ಬರೀ ದೊಡ್ಡವರೇ ಮಾತಾಡ್ತಾ ಇದ್ವಿ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೋಬಾರ್ದು, ಮಕ್ಕಳೆಲ್ಲ ಬರ್ಬೇಕು ಇಲ್ಲಿ. ಅವ್ರುಗಳು ಸ್ಟಾರ್ಸ್, ಈ ಸಿನಿಮಾದ ನಿಜವಾದ ಸ್ಟಾರ್ಸ್. ಅವ್ರನ್ನ ಕರೆಯೋಳಿದ್ದೆ ಸರ್. ಫಸ್ಟ್ ತಾತಂದಿರ್ ಇಬ್ರು ಮಾತಾಡ್ಬಿಟ್ಲಿ ಅಂತ ವೆಯ್ಟ್ ಮಾಡಿಸ್ತಾ ಇದ್ದೆ ಅಷ್ಟೇ. ತಾತಂದ್ರೆ ಬಿಟ್ರೆ ಮಾತಾಡ್ತಾನೆ ಇರ್ತೀವಿ ನಾವು, ಗೊತ್ತಾಯ್ತಾ? ಹಾ. ಬನ್ನಿ ಮಕ್ಕಳೆಲ್ಲ ಬನ್ನಿ, ಎಲ್ಲ ಬನ್ನಿ, ಯಾರ್ಯಾರು ಆಕ್ಟ್ ಮಾಡಿದ್ದೀರಾ ಮಕ್ಕಳು ಎಲ್ಲ ಬನ್ನಿ. ಎಲ್ರು ಬಂದ್ಬಿಡಿ. ಹಾಗೆ ಗ್ರೂಪ್ ಫೋಟೋ ಇರುತ್ತೆ, ಎಲ್ರು ಬನ್ನಿ, ಎಲ್ಲಾ ಮಕ್ಕಳು ಬನ್ನಿ. ಮಾತಾಡಿದ್ದೆ ಅವ್ರ ಮೈಸೂರಿಗೆ ಹೆಸರು ಮತ್ತು ಏನು ಎಲ್ರು ನಿಮ್ ಒರಿಜಿನಲ್ ಹೆಸರು, ನಿಮ್ ಪಾತ್ರದ ಹೆಸರು, ಹಾಗೆ ನಿಮ್ ಶಿವಪ್ಪ ತಾತ ನಾರಾಯಣಪ್ಪ ತಾತ ಜೊತೆ ಆಕ್ಟ್ ಮಾಡಿದ್ದೆ ಏನ್ ಅನ್ಸ್ತು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕು, ಓಕೆನಾ? ಯಾ, ನನ್ನ ಹೆಸರು ವಿಯಾನ್. ಫಿಫ್ತ್. ವಿಹಾನ್. ನನ್ನ ಹೆಸರು ಶ್ರೀವಾಸ. ನಾನು 8th ಓದ್ತಿದ್ದೀನಿ. ಸಾಗರ್. ಅದೇ ಸಾಗರ್. ಚೆನ್ನಾಗಿತ್ತು. ನಮಸ್ತೆ, ನನ್ನ ಹೆಸರು ಹನ್ಸಿಕಾ ಲಕ್ಷ್ಮಿ. ನಾನು ಇವಾಗ 7th ಓದ್ತಿದ್ದೀನಿ. ನಾನು ಈ ಮೂವಿಯಲ್ಲಿ ಹಳ್ಳಿ ಹುಡುಗಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ, ಕಾವೇರಿ ಅಂತ. ನನ್ನ ಹೆಸರು ತಶ್ಯಾ. ನಾನು ಭಾನು ಅಂತ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನೀಗ 5th ಓದ್ತಿದ್ದೀನಿ. ನನ್ನ ಹೆಸರು ಸ್ಯಾರಿ. ನಾನಿವಾಗ 9th ಓದ್ತಾ ಇದ್ದೀನಿ. ನಾನು ಮೂವಿಯಲ್ಲಿ ನನ್ನ ಹೆಸರು ಅಂಜಲಿ. ನಾನು ರಮೇಶ್ ಭಟ್ ಸರ್ ಅವರ ಮೊಮ್ಮಗಳು. ನನ್ನ ಹೆಸರು ಶ್ರೀ ಗೌರಿ. ನಾನು ಈಗ 7th ಓದ್ತಿದ್ದೀನಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ. ರಮೇಶ್ ಭಟ್ ಸರ್ ಮೊಮ್ಮಗಳು. ಕನ್ಫ್ಯೂಸ್ ಆಗ್ಬಿಡ್ತಾರೆ ದಿಢೀರಂತ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ಹಿಂದೆ ಬಂದು ಜಾಯಿನ್ ಆಗಿ ಸರ್. ನೀವೆಲ್ಲರೂ ಹಾಗೆ ಕೂತಿರೋದ ಅಣ್ಣ ಇವರು? ಅಲ್ಲಿ ಎಲ್ಲ ಹಿಂದೆ ಬಂದು ಜಾಯಿನ್ ಆಗಿ, ಚೇರ್ಗಳ ಹಿಂದೆ. ಬ್ಯಾನರ್